ಬಹಳ ದೊಡ್ಡ ಮೊತ್ತಕ್ಕೆ ಆಡಿಯೋ ಹಕ್ಕನ್ನ ಜಿ ಮ್ಯೂಸಿಕ್ ಖರೀದಿ ಮಾಡಿದೆ. ಈ ಸಿನಿಮಾದಲ್ಲಿ ಕಿಯಾರಾ ಅವ್ರಿಗೆ ಕಣ್ಣೇನಾದ್ರೂ ಕಾಣಿಸ್ತಾ ಇರಲ್ವಾ? ಆಡಿಯೋ ಹಕ್ಕುಗಳಿಂದಲೇ ಈ ಟಾಕ್ಸಿಕ್ ಸಿನಿಮಾ ಬರೋಬ್ಬರಿ 40 ಕೋಟಿಗೂ ಹೆಚ್ಚು ಹಣವನ್ನ ಗಳಿಕೆ ಮಾಡಿದೆ. ಎಲ್ರು ಅನ್ಕೊಂಡಿದ್ರು ಪೋಸ್ಟರ್ ಅಲ್ಲೇ ಅಷ್ಟು ಬ್ಯೂಟಿಫುಲ್ ಆಗಿ ಅವರಿಬ್ಬರನ್ನು ತೋರಿಸಿದ್ದಾರೆ. ಸೊ ವಿಡಿಯೋ ಸಾಂಗ್ ಹೇಗಿರಬಹುದು ಅಂತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಟಾಕ್ಸಿಕ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಸಿನಿಮಾದ ಹಾಡು ನೆನ್ನೆ ರಿಲೀಸ್ ಆಗಿದೆ. ಸೊ ತಬಾಹಿ ಹಾಡು, ಅದಕ್ಕೆ ಯೋಗರಾಜ್ ಭಟ್ ಅವರು ಲಿರಿಕ್ಸ್ ಅನ್ನ ಬರೆದಿದ್ದಾರೆ. ಸೊ ವಿಶಾಲ್ ಮಿಶ್ರಾ ಅವರು ಹಾಡನ್ನ ಹಾಡಿರೋದು. ಎಲ್ಲ ಭಾಷೆಯಲ್ಲೂ ಕೂಡ ವಿಶಾಲ್ ಮಿಶ್ರಾ ಅವರೇ ಈ ಹಾಡನ್ನ ಹಾಡಿರುವಂಥದ್ದು. ಸೊ ಎಲ್ಲ ಭಾಷೆಯಲ್ಲೂ ಕೂಡ ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲೂ ಕೂಡ ನಮ್ಮ ಕನ್ನಡ ವರ್ಷನ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಸೊ ಒಂದು ಕಿಯಾರಾ ಹಾಗೇನೆ ಯಶ್ ಅವರ ಒಂದು ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿದೆ ಅನ್ನೋದು ಸಾಂಗಲ್ಲಿ ಗೊತ್ತಾಗುತ್ತೆ. ಬಟ್ ಆಡಿಯೋ ಮಾತ್ರ ಇದೆ. ವಿಡಿಯೋ ನೋಡಬೇಕು ಅಂತಂದ್ರೆ ನಾವು ಸಿನಿಮಾಗೆ ಹೋಗ್ಬೇಕು. ಇಲ್ಲೂ ಕೂಡ ಒಂದು ಸರ್ಪ್ರೈಸ್ ಅನ್ನ ಸಿನಿಮಾ ತಂಡ ಇಟ್ಟಿದೆ. ಇದರ ಜೊತೆಗೆ ಈ ಸಾಂಗು ಬಹಳ ದೊಡ್ಡ ಮೊತ್ತಕ್ಕೆ ಆಡಿಯೋ ಹಕ್ಕನ್ನ ಜಿ ಮ್ಯೂಸಿಕ್ ಖರೀದಿ ಮಾಡಿದೆ. ಅಂದ್ರೆ ಈ ಹಿಂದೆ ಬಂದಂತಹ ಎಲ್ಲ ಸಿನಿಮಾಗಳಿಗೂ ಕೂಡ ಕಂಪೇರ್ ಮಾಡಿದ್ರೆ ಈ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಬಹಳ ದೊಡ್ಡ ಮೊತ್ತಕ್ಕೆ ಆಡಿಯೋವನ್ನ ಜಿ ಮ್ಯೂಸಿಕ್ ಖರೀದಿ ಮಾಡ್ಕೊಂಡಿದೆ. ಅಂದ್ರೆ ಈ ಹಿಂದೆ ಅವರು ದೃಢಪಡಿಸಿರ್ಲಿಲ್ಲ ನಾವು ಯಾವ ಕಂಪನಿಗೆ ಕೊಡ್ತೀವಿ ಆಡಿಯೋ ಹಕ್ಕನ್ನ ಅಂತ. ಬಟ್ ನಿನ್ನೆ ಒಂದು ತಬಾಹಿ ಸಾಂಗ್ ಬಂತು. ಅದರ ಮುಖಾಂತರ ಒಂದು ಬ್ರ್ಯಾಂಡ್ ಲಾಂಚ್ ಆಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಈಗಾಗಲೇ ಒಂದು ಪೋಸ್ಟರ್ ಏನು ರಿಲೀಸ್ ಆಗಿತ್ತು. ಯಶ್ ಅವರು ಹಾಗೆ ಕಿಯಾರಾ ಅವರ ಒಂದು ಕಾಂಬಿನೇಷನ್ ಯಾವ ರೀತಿ ಇರಬಹುದಪ್ಪ ಅಂತ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ರು. ಇನ್ನೊಂದು ಕೂಡ ಟ್ವಿಸ್ಟ್ ಏನಾದ್ರು ಇಟ್ಟಿದಾರ, ಈ ಸಿನಿಮಾದಲ್ಲಿ ಕಿಯಾರಾ ಅವ್ರಿಗೆ ಕಣ್ಣೇನಾದ್ರೂ ಕಾಣಿಸ್ತಾ ಇರಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ಕೊಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಅದೆಲ್ಲ ಏನ್ ಟ್ವಿಸ್ಟ್ ಇದೆ, ಏನ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ, ಅದೆಲ್ಲ ನಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಈಗಾಗಲೇ ಬಿಡುಗಡೆ ಆಗಿರುವಂತಹ ಸಾಂಗ್ ನ ನೋಡಿ ಅವರ ಫ್ಯಾನ್ಸ್ ಅಂತೂ ಫುಲ್ ಥ್ರಿಲ್ ಆಗಿ ಹೋಗ್ಬಿಟ್ಟಿದ್ದಾರೆ. ಒಂದು ರೊಮ್ಯಾಂಟಿಕ್ ಆಗಿರುವಂತಹ ಯಶ್ ಅವ್ರನ್ನ ನಾವು ಯಾವಾಗ ನೋಡ್ತೀವಿ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಜಿ ಮ್ಯೂಸಿಕ್ ಕಂಪನಿ ಈ ಆಡಿಯೋ ಹಕ್ಕನ್ನ ಪಡೆದುಕೊಂಡಿತ್ತು. ಇದರ ಜೊತೆಗೆ ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ಯಾವೆಲ್ಲ ದೊಡ್ಡ ಬಜೆಟ್ ಸಿನಿಮಾ ಬಂತು, ಪುಷ್ಪ 2 ಆಗಿರಬಹುದು, ಹಾಗೆ ದುರಂಧರ್ ಆಗಿರಬಹುದು, ಜೊತೆಗೆ ದೊಡ್ಡ ಪ್ರಾಜೆಕ್ಟ್ ಏನ್ ಬಂತು ಅದೆಲ್ಲರಿಗೂ ಕೂಡ ಕಂಪೇರ್ ಮಾಡಿದ್ರೆ ಟಾಕ್ಸಿಕ್ ಆಡಿಯೋ ಬಹಳ ದೊಡ್ಡ ಭಾರಿ ಬೆಲೆಗೆ ಮಾರಾಟ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಒಪ್ಪಂದ ಸಿನಿಮಾದ ಮೇಲೆ ಇನ್ನೂ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿದೆ ಅಂತ ಕೂಡ ಹೇಳ್ತಾ ಹೋಗಬಹುದು. ಈ ಒಪ್ಪಂದ ಎಷ್ಟು ಅಂತೇಳಿ ಅವರು ಬಹಿರಂಗ ಪಡಿಸದಲೇ ಇದ್ರೂ ಕೂಡ ಒಂದಷ್ಟು ಮೂಲಗಳ ಪ್ರಕಾರ ತನ್ನ ಆಡಿಯೋ ಹಕ್ಕುಗಳಿಂದಲೇ ಬರೀ ಜಸ್ಟ್ ಆಡಿಯೋ ಹಕ್ಕುಗಳಿಂದಲೇ ಈ ಟಾಕ್ಸಿಕ್ ಸಿನಿಮಾ ಬರೋಬ್ಬರಿ 40 ಕೋಟಿಗೂ ಹೆಚ್ಚು ಹಣವನ್ನ ಗಳಿಕೆ ಮಾಡಿದೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಆಡಿಯೋ ಅನ್ನೋದು ಕೂಡ ಬಹಳ ದೊಡ್ಡ ಬೆಲೆಗೂ ಕೂಡ ಮಾರಾಟವಾಗುವುದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಈ ಟಾಕ್ಸಿಕ್ ನಲ್ಲಿ ಮೊದಲನೇ ಸಾಂಗ್ಗೆ ಈ ರೀತಿ ಇರಬೇಕಾದ್ರೆ ಇನ್ನು ಬರುವಂತಹ ನೆಕ್ಸ್ಟ್ ಅಪ್ಕಮಿಂಗ್ ಸಾಂಗ್ಗಳು ಹೇಗಿರಬಹುದು ಅಂತ ಅವರು ಫ್ಯಾನ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಆ ಸಾಂಗ್ ನಲ್ಲಿ ಹೇಗಿರಬಹುದಪ್ಪ, ಈ ಫಸ್ಟ್ ಸಾಂಗ್ಗೆ ಇಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ ನೆಕ್ಸ್ಟ್ ಬರುವಂತಹ ಸಾಂಗ್ಗಳು ಹೇಗಿದ್ಯಪ್ಪ ಅಂತ. ಇದರಲ್ಲಿ ಬಹಳ ಒಂದು ಕ್ಯೂರಿಯಸ್ ವಿಚಾರ ಏನಪ್ಪಾ ಅಂತಂದ್ರೆ ಕಿಯಾರಾ ಹಾಗೇನೆ ಯಶ್ ಅವರ ಒಂದು ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿದೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ. ಎಲ್ರು ಅನ್ಕೊಂಡಿದ್ರು ಪೋಸ್ಟರ್ ಅಲ್ಲೇ ಅಷ್ಟು ಬ್ಯೂಟಿಫುಲ್ ಆಗಿ ಅವರಿಬ್ಬರನ್ನು ತೋರಿಸಿದ್ದಾರೆ. ಸೊ ವಿಡಿಯೋ ಸಾಂಗ್ ಹೇಗಿರಬಹುದು ಅಂತ. ಬಟ್ ಸಿನಿಮಾ ತಂಡ ನಮಗೆ ಇಲ್ಲಿ ಒಂದು ಸರ್ಪ್ರೈಸ್ ಅನ್ನ ಇಟ್ಟಿರುವಂಥದ್ದು. ಸೊ ವೆಯ್ಟ್ ಮಾಡಿ ನೋಡೋಣ. ಒಂದು ಲವ್ ಸೀನ್ಸ್ಗಳು, ರೊಮ್ಯಾಂಟಿಕ್ ಸೀನ್ಸ್ಗಳು, ಇವರಿಬ್ಬರ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿರಬಹುದು ಅನ್ನೋದನ್ನ ನಾವು ಸಿನಿಮಾ ನೋಡೇ ತಿಳ್ಕೊಬೇಕಾಗುತ್ತೆ. ಇದೇ ಮಾರ್ಚ್ 8ನೇ ತಾರೀಕು ಸಿನಿಮಾದ ಟ್ರೈಲರ್ ಬರ್ತಿದೆ. ಸೊ ವೆಯ್ಟ್ ಮಾಡಿ ನೋಡೋಣ. ಹಾಗೆ 19ನೇ ತಾರೀಕು ಇನ್ನೇನು ಯುಗಾದಿ ಹಬ್ಬದ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ಹೇಗಿರಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.